ಮಗ ಬಸ್ ಸ್ಟ್ಯಾಂಡಾಗ ಯಾಕೆ ಕಾಯ್ತಾ ಇದೆಯಾ ಬೆಳಗ್ಗೆಯಿಂದನೂ? ಹಾ, ಏನ್ಲ ಬೇಕು ನಿನಗೆ? ಅದೇ ಕಣ್ಲ ಈ ಪಾರು ಅವರಮ್ಮ ನಮ್ಮ ಇಡೀ ಆಸ್ತಿ ಎಲ್ಲ ಆ ಅಮ್ಮನ ಹೆಸರಿನಾಗೆ ಅಲ್ವಾ ಇರೋದು, ಅದಕ್ಕೋಸ್ಕರ ನಿನಯ ಕಾಯ್ತಾ ಇವನಿ. ನಾನಂತೂ ಹೆಂಗನ ಮಾಡಿ ನಾಟಕ ಮಾಡಿ ಆ ಅಮ್ಮನ ಆಸ್ತಿ ಎಲ್ಲ ಬರೆಸ್ಕೊಂಡು ಆಮೇಲೆ ಅಮ್ಮನ ಕೈಗೆ ಚಿಪ್ ಕೊಡ್ಬೇಕಣ್ಲ, ಅವಾಗ ನನಗೆ ಸಮಾಧಾನ ಆಗೋದು. ಅದಕ್ಕೆ ನೀನು ಅವಾಗಿಂದ ಕಾಯ್ತಾ ಇವನಿ ಬರಲಿ ಅಂತ ಹೇಳ್ಬಿಟ್ಟು. ಬರಲಿ, ಆಮೇಲೆ ಏನೋ ಒಂದು ಮಾಡಿದ್ರಾಯ್ತು. ಅದಕ್ಕೆ ಕಾಯ್ತಾ ಇವನಿ. ಬೋರೋರು ಬರ್ತಾರೆ, ಬರ್ದಂಗಿನ ಎಲ್ಲೋಯ್ತಾರೆ. ಇದು ಒಳ್ಳೆ ಸುರೈತ್ ನಿಂದಂತೂ. ಸರಿ ನಿನಗೆ ಕಾಯಕ್ಕಾಗಲ್ಲ ಅಂದರೆ ಕಾಯಿ. ಬಸ್ ಸ್ಟ್ಯಾಂಡಾಗ ಏನಿಯ ಕಾಯ್ಕೊಂಡು ನಿಂತ್ಕ. ಇಷ್ಟೊತ್ತಿಗೆ ಬರಬೇಕಿತ್ತಲ್ವೇನ್ಲ? ಕಾರಾಗ ಬರೋದವ್ರು ಬಸ್ಸಾಗೇನು ಬರೋಕ್ಕಿಲ್ಲ, ಕಾರಾಗೆ ಇಷ್ಟೊತ್ತಿಗೆ ಬರಬೇಕಿತ್ತು. ನಾನು ಹೆಂಗೋ ನಯಸ್ ಮಾಡಿ ನಿಮ್ಮ ಅಮ್ಮನ ಕರ್ಕೊಂಬಿಟ್ಟು ಬಾ ಅಂತ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಳ್ಸಿವ್ನಿ. ಸದ್ಯ ಪಾರು ಕರ್ಕೊಂಡು ಬಂದ್ಬಿಟ್ರೆ ನನ್ನ ಪುಣ್ಯ ಎಲ್ಲ ಸುರೋಯ್ತದೆ. ಇಲ್ಲ ಅಂತಂದರೆ ಮತ್ತೆ ಎಡವಟ್ಟಾಯ್ತದೆ ಅಷ್ಟೇ. ನೀನಿಯ ಬುಡ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಎಲ್ಲ ಒಳ್ಳೇದಾಯ್ತದೆ. ದೇವ್ರ ಮೇಲೆ ಭಾರ ಹಾಕು. ಲೆಸಿವು, ಇದ್ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ಅತ್ತೆ ಅದು 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 ಸುಮ್ಮನೆ ಒಸಿ ಕ್ಯಾಮೆ ಇತ್ತು, ಅದಕ್ಕೆ ಏನೇ ನಿಂತ್ಕೊಂಡಿದ್ದೆ. ಮಂತಕ್ಕೆ ಬಾರ್ಲಾ, ಬಿಸಿಯಾಗೆ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಾಲ್ಸ್ಬಿಟ್ಟು ಮಾಡಕ್ಬಿಟ್ಟು ಬಂದಿವ್ನಿ. ಬಾ, ಬಿಸಿ ತಿನ್ಕೊಂಡು ಹೋಗಿವಂತೆ. ನನ್ನ ಮಗಳದ್ದು ಎಲ್ಲೋದ್ಲು ಏನು ಕಂಡು ಕತೆನ ಕಂಡ್ಲ ನಾ ಕಾಣೆ. ಸುಮ್ಮನೆ ಅಳಿತಿತ್ತಾಳೆ ಯಾವಾಗೂ. ಕಾಲೇಜ್ಗೆ ಹೋಗಿದ್ದಂಗೂ ಮಾಡಿದಂಗೂ ಅಳಿಯೋದೇನಿಯ ಕ್ಯಾಮೆ. ಅವಳು ಬಂದ್ಮೇಲೆ ಬಿಸಿ ಬಜ್ಜಿ ಹಾಕೋಣ ಅಂತ ಮಡಗಿದ್ದೆ, ನೀನೇ ಕಾಣಿಸ್ತಲ್ಲ, ಅದಕ್ಕೆ ಬಂದೆ. ಬಿರ್ನ ಬಂದರೆ ತಿನ್ಕೊಬಿಡ್ಬೋದು ನೋಡಿ ನೀನು. ಸರಿ ಕಣತೆ, ಬತ್ತೀನಿ ಹೇಳು. ನೀನು ಹೋಗಿರ್ ನಾನು ಬತ್ತೀನಿ. ಲೋ ಮಗ, ನೀನು ಅನ್ಕೊಂಡಿದ್ದು ಕೆಲಸ ಆಯಿತು. ಅಲ್ಲಿ ನೋಡ್ನಾ ಕರ್ಕೊಂಬಿಟ್ಟು ಬಂದ್ಬಿಟ್ಟವಳೆ ಪಾರು. ಅಯ್ಯೋ, ಇವಾಗ ನಿಮ್ಮ ಅತ್ತೆ ಬೇರೆ ಇಲ್ಲೇ ಐತೆ ಕಣ್ಲಾ. ಇವಾಗ ನಿಮ್ಮ ಅತ್ತೆ ಏನಾದರೂ ಆ ಅಮ್ಮನ ನೋಡ್ಬಿಟ್ರೆ ಅಷ್ಟೇ ಏನಿಯ ಕತೆ ಮುಗ್ದೋಗ್ಬಿಡ್ತದೆ. ನಮ್ಮ ಪಿಲಾನ್ ಎಲ್ಲನೂ ಉಲ್ಟಾಗೋಗ್ಬಿಡ್ತದೆ ಕಣ್ಲಾ, ಉಲ್ಟಾಗೋಗ್ಬಿಡ್ತದೆ. ಹೀಗೇನೆಲ್ಲ ಮಾಡೋದು? ನೀನಂತೂ ತಗ್ಲಾಕಳಕ್ಕೆ ಹೋಗ್ಬೇಡ ನೋಡು. ನಮ್ಮ ಅತ್ತೆ ಈ ಟೈಮಾಗೆ ಏನಿಯ ಬರ್ಬೇಕಾಯ್ತಾ ಇಲ್ಲಿಗೆ? ಅಯ್ಯೋ, ಒಳ್ಳೆ ತಲೆನೋವಾಯ್ತಪ್ಪ. ಇದೇನ್ರಲ್ಲ ನಿಮ್ದು ಗುಸೆ ಪಿಸ ಅಂತ ಹೇಳ್ಬಿಟ್ಟು ನಾನಿರೋದಕ್ಕೆ ಆ ಕಡೆ ಈ ಕಡೆ ಆ ಕಡೆ ಅಂತ ತಿರ್ಕೊಬಿಟ್ಟು ಸುಮ್ಕೇನಿಯ ಗುಸೆ ಪಿಸ ಅಂತ ಮಾಡ್ತಾ ಇದ್ದೀರೋ? ಅಯ್ಯೋ, ಸರಿ ಮಾತಾಡ್ಕೊಳ್ರಿ, ನಾನು ಹೋಯ್ತೀನಿ. ಬೇಬಿ, ಈ ಹಳ್ಳಿಗೆಲ್ಲ ಯಾಕೆ ಬೇಬಿ ನಾನು ಕರ್ಕೊಂಡು ಬರಕ್ ಹೋದೆ? ನನಗಂತೂ ಈ ಹಳ್ಳಿ ಅಂದ್ರೆ ಆಗಕ್ಕೇ ಇಲ್ಲ ಬೇಬಿ. ಯಾಕೆ ಕರ್ಕೊಂಡು ಬಂದೆ ಇಲ್ಲಿಗೆ? ಅಯ್ಯೋ ಮಮ್ಮಿ, ಶೂಟಿಂಗ್ ಐತೆ ಇಲ್ಲಿ, ನಿನ್ಗೂ ಶೂಟಿಂಗ್ ಐತೆ. ಸುಮ್ಕೆ ಇರು, ಶೂಟಿಂಗ್ ಮುಗಿಸ್ಕೊಂಡ್ಮೇಲೆ ಆಮೇಲೆ ಹೋಗಿವಂತೆ. ನೀನು ಅಮ್ಮನ ಪಾತ್ರಕ್ಕೆ ನೀನೇ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು, ಅದಕ್ಕೇನೆ ನಿನ್ನನ್ನು ಕರ್ಸಿದ್ದು. ನೀನು ದೊಡ್ಡ ಸ್ಕ್ರೀನ್ ಮೇಲೆ ಬತ್ತೀಯಾ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕ. ಹಾ, ಅದೇ ಖುಷಿಗೇನೆ ಇಲ್ಲಿ ತನಕ ಬಂದಿರೋದು. ಹಬ್ಬಾ, ಈ ಹಳ್ಳಿ ವಾತಾವರಣನೋ ನನಗಂತೂ ಸ್ವಲ್ಪನೂ ಇಷ್ಟ ಆಗಕ್ಕಿಲ್ಲ ಬಿಡು. ಅಯ್ಯೋ, ನಮ್ಮ ಅತ್ತೆ ನೋಡಿದ್ರೆ ಗುರ ಅಂತ ಗುರಾಯಿಸ್ತಾವಳೆ. ಇನ್ನೂ ನೋಡಿಲ್ಲ ನಮ್ಮ ಅತ್ತೆನ ಅನ್ನಿಸ್ತದೆ. ಲೋ, ಅತ್ತೆನ ಕರ್ಕೊಂಡು ಹೊಂಟೋಗ್ಬಿಡ್ಬೇಕಂಡ್ಲ ಹೆಂಗನ ಮಾಡಿ. ಏನೋ ಮಾಡೋಕ್ಕೋದ್ರೆ ಏನೋ ಗ್ರಾಚಾರ ತಗ್ಲು ಬೀಳ್ತದಲ್ಲೋ. ನಿಮ್ಮ ಅತ್ತೆ ನೋಡ್ತಿರೋದು ನೋಡಿದ್ರೆ ಯಾಕೋ ಜೋರು ಜಗಳಾಗಂಗೆ ಕಾಣಿಸ್ತದೆ. ಈಗ ನೀನೇನಾದ್ರೂ ಅವ್ರ ಸ್ವಂತ ನಾದ್ನಿ ಮಗ ಅಂತ ಗೊತ್ತಾದ್ರೆ ನಿನ್ನಂತೂ ನಂಬಲ್ಲ ಅಮ್ಮ. ಆಸ್ತಿ ಪತ್ರಕ್ಕೆ ಸೈನ್ ಹಾಕಿಸ್ಕೊಳಕ್ಕೂ ಹಾಕಿಲ್ಲ ನೋಡ್ಲಾ. ಇದರಿಂದ ಎಸ್ಕೇಪ್ ಆಗೋದೇನಿಯ ವಾಸಿ. ಅಯ್ಯೋ ಮನ್ಯಾಳಿ, ಕಿತ್ತೋದ್ ಬೇವಸಿ. ನಮ್ಮ ಹತ್ರ ಎಲ್ಲನೂ ಆಸ್ತಿ ಪಾಸ್ತಿ ಎಲ್ಲನೂ ಕಿತ್ಕೊಬಿಟ್ಟು ನಾಮ ಹಾಕ್ಬಿಟ್ಟು ಇವತ್ತು 3 ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲೇ ನೀನು ನಿಂತ್ಕೊಂಡಿದ್ಯೇನೆ ಬಿತ್ರಿ. ಹೋ, ನೀನಾ? ಹೋ, ಸಾರಿ ಮರ್ತೇ ಹೋಗ್ಬಿಟ್ಟಿದ್ದೆ. ನಿನ್ನ ಹೆಸರು ಏನು ಹೇಳು? ಏನಪ್ಪ ಅದು, ಮರ್ತೇ ಹೋಗ್ಬಿಟ್ಟಿದ್ದೀನಲ್ಲ. ನಿನ್ ಜನ್ಮಕ್ಕೆ ಬೆಂಕಿ ಯಾಕ? ನನ್ನ ಗಂಡ ನಿನ್ನ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಹಳ್ಳಿಯವಳಲ್ವ ಅಂತ ಹೇಳ್ಬಿಟ್ಟು ಇರಿಸ್ಕೊಂಡ್ಬಿಟ್ರೆ ಎಲ್ಲ ಮೋಸ ಮಾಡ್ಬಿಟ್ಟು ನಮ್ಮ ಮಸ್ತಿಗೆ ನಾಮ ಹಾಕ್ಬಿಟ್ಟು ಹೋಗ್ಬಿಟ್ಟಲ್ಲೇ ಕಿತ್ತೋದ್ ಬಿತ್ರಿ. ಇವಾಗ ಬಂದ್ಬಿಟ್ಟು ಒಯ್ಯಾರ ಮಾಡ್ಕೊಂಡು ನಿಂತಿದ್ಯಾ? ನಿನ್ನಂತವ್ರಿಗೆ ಮೆಟ್ಟಾಗೆ ನೀ ಹೊಡಿಬೇಕು ರೋಡ್ ಒಳಗುನ್ವೆ. ಅವಾಗೇನೇ ನೀ ಬುದ್ಧಿ ಬರೋದು. ನಿನ್ನಂತ ಕಿತ್ತೋದ್ ಮನೆಯಾಳಿ ದರಿದ್ರದೊಳಗೆ. ನಿನ್ನ ಮಕ್ಕಿಷ್ಟು ಅದು ಹೆಂಗೆ ನನ್ನ ಗಂಡು ಮೋಸ ಮಾಡಕ್ ಮನ್ಸು ಬಂತು? ನೀವು ಕಷ್ಟ ಅಂತ ಅಂದಾಗ ಎಲ್ಲನೂ ಕಿತ್ತೋದೊಳೆ ನನ್ನ ಗಂಡನೇ ನೀ ಸಹಾಯ ಮಾಡಿದ್ದು. ಇವಾಗ ನೋಡಿದ್ರೆ ಈ ವರ್ಷ ಆದ್ಮೇಲೆ 20-25 ವರ್ಷ ಆದ್ಮೇಲೆ ಸಿಗ್ತಾ ಇದೆಯಲ್ಲ ನೀನು. ನಿನ್ ಜನ್ಮಕ್ಕೆ ಬೆಂಕಿ ಯಾಕ? ನನ್ನ ಗಂಡ ಹಂಗೇನಿಯ ನನ್ನ ನಾದ್ನಿ ಎಲ್ಲನೂ ಎಷ್ಟು ಕೊರಗುದ್ರು ಗೊತ್ತೇನೆ ನಿನ್ನಿಂದ. ನೀನು ಬಾಯಿಗೆ ಮಣ್ಣಾಕ. ಅಯ್ಯೋ, ನೀನು ಬೈಕೊಂಡ್ರೆ ನನಗೇನು ಬೇಜಾರಾಗಲ್ಲಪ್ಪ. ಯಾಕಂದ್ರೆ ನೀನು ಇವಾಗ ಭಿಕ್ಷುಕಿ ಇದ್ದಂಗೆ. ಏನೇಳು? ಭಿಕ್ಷುಕಿ ಅಷ್ಟೇನೇನಿಯ. ನಾನು ಕೋಟ್ಯಾಧೀಶ್ವರಿ ನೋಡು. ಹಿಂದೆ ನಡೆದಿರೋದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡ್ಬಿಟ್ಟು ಸುಮ್ಮನೆ ನನ್ನ ತಲೆ ಕೆಡ್ಸಕ್ಕೆ ಬರಬೇಡ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಆಸ್ತಿ ಇವಾಗ ನನ್ನ ಹೆಸರಿನಾಗೈತೆ. ನೀನೇನು ಮಾಡೋಕ್ಕಾಗಲ್ಲ, ಏನು ಕಿತ್ಕೊಳಕ್ಕಾಗಲ್ಲ. ಅವಳು ಮಾತಾಡ್ತಿರೋ ಮಾತು ನೋಡಿದ್ರೆ ಅಲ್ಲೇ ತಲೆಗೆ ಹಾಕೋಣ ಅನ್ನಿಸ್ತಾ ಇತ್ತು ಕಣ. ಆದರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾಯ್ತದೆ ಅಂತ ದೂರನೇ ನಿಂತಿದ್ದೀನಿ. ಬೇಡ ಕಣ, ತಾಳ್ಮೆ ಕಳ್ಕೊಬೇಡ. ಆ ಅಮ್ಮನ ಆಸ್ತಿ ಎಲ್ಲ ವಾಪಸ್ ಕಿತ್ಕೋಬೇಕು ಅಂತಂದ್ರೆ ನೀನು ದೂರನೇ ಇರಬೇಕು. ನೋಡು, ನೀನು ಜಾಸ್ತಿ ಮಾತಾಡಕ್ಕೆ ಬರಬೇಡ. ನೀನೇನಾದರೂ ಜಾಸ್ತಿ ಮಾತಾಡಿದೆ ಅಂತಂದ್ರೆ ನಮ್ಮ ಕೆಲಸದವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಸರಿಯಾಗಿ ರುಬ್ಬಿಸ್ಬೇಕಾಗ್ತದೆ ನಿನಗೆ. ಸುಮ್ಮನೆ ಕೂಲಿ ಕೆಲಸದ ಥರ ದೂರ ಇರಬೇಕು. ನಿನ್ನ ಗಂಡಂಗೆ ಏನಾದ್ರೂ ಊಟಕ್ಕೇನಾದರೂ ಕಷ್ಟ ಆಗಿದ್ರೆ ಪರವಾಗಿಲ್ಲ, ನಮ್ಮ ಕಂಪ್ನಿ ಕಳಿಸು. ನಮ್ಮ ಕಂಪ್ನಿನಾಗೆ ಒಳ್ಳೆ ಕೆಲಸಗಳೆಲ್ಲ ಖಾಲಿಯವೆ. ಬೇಕಾದರೆ ಆ ಕೆಲಸನ ವಾಪಸ್ ನಿನ್ನ ಗಂಡಂಗೆನೆಯ ಕೊಡಿಸ್ತೀನಿ. ನೋಡೋಣ ಪಾಪ, ಒಂದು 20,000 ಸಂಬಳ ಕೊಡಿಸ್ತೀನಿ. ಆ 20,000 ನಿಮ್ಮ ಜೀವನ ನಡೀತದಲ್ಲ, ಏನು ತೊಂದರೆ ಇಲ್ಲ ಅಲ್ವಾ? ಏಯ್,
ಥೂ ನಿನ್ ಬಾಳ್ಗಿಷ್ಟು ಬೆಂಕಿ ಯಾಕ ನಿನ್ ತರ ಕಂಡರಾಸ್ತಿ ಕಿತ್ಕೊಂಡು ಕಂಡರಾಸ್ತಿ ನುಂಗ್ಕೊಂಡು ಕಂಡರಾಸ್ತಿ ನಂಗೆ ಮಜಾ ಮಾಡ ಅಂತ ಬುದ್ಧಿ ನಮಗ್ ಬಂದಿಲ್ವಲೇ. ಥೂ ನಿನ್ ಮಕ್ಕ ನೋಡ್ತಿದ್ರೆ ನನ್ನ ಗಂಡ ಏನಾದ್ರೂ ಇವಾಗ ನೀನ್ ನೋಡ್ಬಿಟ್ಟ ಅಂತಂದ್ರೆ ಇಲ್ಲೇ ಸುಟ್ಟು ಬಿಸಾಕ್ಬಿಡ್ತಾ ನಿನ್ನಂತೂನುವೆ. ಥೂ ಅದ್ ಯಾ ಮಕ ಹೊತ್ಕೊಂಡು ಬಂದ್ಬಿಟ್ಟೆ ನಿನ್ ಬಾಯಿಗೆ ಮಣ್ಣಾಕ ಅದ್ ಯಾ ಮಕ ಹೊತ್ಕೊಂಡು ಬಂದ್ಬಿಟ್ಟೆ. ಹಾ ನೀನಂತೂ ಉದ್ಧಾರ ಹಾಕಿಲ್ಲ ಬಿಡೆ. ನಿನಗೂ ದೇವ್ರವನೇ, ನೀನ್ ನಮಗ್ ಮೋಸ ಮಾಡ್ದಲ್ಲ, ದೇವ್ರು ನಿಂಗೆ ಸರಿಯಾಗಿ ಮೋಸ ಮಾಡ್ತಾನೆ. ನೋಡ್ತಾ ಇರು, ನಿನ್ ಯೋಗ್ಯತೆ ಎಲ್ಲೂ ಬೀದಿಗೆ ಬರ್ತದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ನನ್ನ ಗಂಡುನು ನನ್ನ ಆದ್ನೀನು ಎಲ್ರೂ ಹಗಲು ರಾತ್ರಿ ಕೊರ್ಗಿ ಸಾಯಂಗ್ ಮಾಡಿದೆ ಅಲ್ವಾ. ನೀನು ಹಂಗೆ ನೀನಿಯ ಕೊರ್ಗಿ ಸಾಯ್ತೀಯ. ನೋಡ್ತಾ ಇರು ಬಿತ್ರಿನ್ ತಕ ಬಂದು ನನಗೆ ಗೊತ್ತಿರೋ ಸಿಟ್ಟಿಗೆ ಎತ್ತು ನಿನ್ನ ಮುಖ ನೋಡಕ್ಕೂ ಅಸಹ್ಯ ಆಗ್ತೈತೆ. ಏಯ್ ನಾವೇನು ಕೂಳು ಗತಿಲ್ದಂಗೆ ಬಿದ್ದಿಲ್ಲ, ನಿನ್ನಂಗೆ ಕೂಳು ಗತಿಲ್ದಂಗೆ ಬಿದ್ದಿಲ್ಲ ನಾವು. ನಮ್ಗೂನುವೆ ಮಾನ ಮರ್ವಾದಿ ಆಸ್ತಿ ಪಾಸ್ತಿ ಎಲ್ಲನೂ ಐತೆ. ಸಾಕು ಬದುಕೊಂಡು ಹೆಂಗೋ ಜೀವನ ಮಾಡ್ತೀವಿ. ನಿನ್ನಂಗೆ ಕಂಡರಾಸ್ತಿ ಕಿತ್ಕೊಂಡು ಕಂಡರಾಸ್ತಿ ನಂಗೆ ಮೆರ್ಕೊಂಡು ಓಡಾಡೋ ಬುದ್ಧಿ ನಮ್ಗಂತೂನುವೆ ಇಲ್ಲ. ನೋಡ್ಲಾ ಯಾವ ದುರಂಕರವಾಗಿ ಮಾತಾಡ್ತಾವಳ ಅವಳು. ಸಮಾಧಾನ ಮಾಡ್ಕ. ಅದೇನೋ ಅಂತಾರಲ್ಲ, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರು. ಈಗ ದೂರನೇ ಇರು, ಆಮೇಲೆ ಸರಿಯಾಗಿ ಒಂದು ಗತಿ ಕಾಣಿಸೋಣ. ಅಮ್ಮ ವಾಟ್ ಇಸ್ ದಿಸ್? ಏನ್ ಮಾಡ್ತಾ ಇದೆ ಇಲ್ಲಿ? ಇವ್ರು ಯಾರು ನಿನಗೆ ಗೊತ್ತಾ? ಯಾಕೆ ಈ ತರ ಕಿರ್ಚ್ಕೊಂತ ಇದೆಯಾ ಅವ್ರ ಮೇಲೆ? ಅಯ್ಯೋ ಬೇಬಿ, ನಮ್ಮ ಆಸ್ತಿ ಎಲ್ಲ ಐತಲ್ಲ, ಆ ಆಸ್ತಿ ಎಲ್ಲನೂ ಇವ್ರದೇನೆ. ಇವರೆಲ್ಲ ಕಳ್ಕೊಂಡ್ಬಿಟ್ರು, ನಾವೆಲ್ಲ ದುಡ್ಡು ಕೊಟ್ಬಿಟ್ಟು ತಗೊಂಡ್ಬಿಟ್ವಲ್ವಾ. ಅದಕ್ಕೇನೆ ಈ ಅಮ್ಮಂಗೆ ಹೊಟ್ಟೆ ಉರಿ, ನಾವೆಲ್ಲ ತಗೊಂಡ್ಬಿಟ್ವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಂಗೆಂಗೋ ಎಗರಾಡ್ತಾವಳೆ. ಪಾಪ ಆಸ್ತಿ ಎಲ್ಲ ಕಳ್ಕೊಂಡವ್ರಲ್ಲ, ಅದಕ್ಕೆ ಆ ದುಃಖಕ್ಕೆ ಹುಚ್ಚಿ ತರ ಏನೇನೋ ಮಾತಾಡ್ತಾವಳೆ. ಬೇಬಿ ನೀನ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ ಬೇಬಿ, ಸರಿನಾ? ನೀನು ಆರಾಮಾಗಿರು, ನೀನ್ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ. ನಾನು ಇದೀನಲ್ಲ, ನಾನು ಎಲ್ಲ ನೋಡ್ಕೊಂತೀನಿ. ಹೋ ಹೌದಾ ಮಮ್ಮಿ, ಹೌದಾ? ಆಸ್ತಿ ಎಲ್ಲ ಕಳ್ಕೊಂಡಿರೋದಕ್ಕೆ ಈ ಥರ ಆಡ್ತಿದ್ದಾರಾ ಆಂಟಿ? ಸೋ ಸ್ಯಾಡ್. ಏನು ಮಾಡೋಕ್ಕಾಗಲ್ಲ ಅಲ್ವಾ, ಕಷ್ಟ ಬಂದೇ ಬರ್ತೈತೆ. ಏಯ್ ಥೂ, ನಿನ್ನ ಮಗಳಿಗೂನುವೆ ಏನೇನೋ ಹೇಳ್ತಿದ್ಯಲ್ಲೇ. ಯಾಕೆ ನಿನ್ನ ಮಗಳು ನೀನು ಏನು ಹೇಳೇ ಇಲ್ವಾ? ಹಾ ಬೇಬಿ ಸ್ವಲ್ಪ ನೀನು ಅಲ್ಲಿ ಹೋಗಿರು, ಆ ಡೈರೆಕ್ಟರ್ ಅಂದಲ್ಲ ಅವ್ರ ಹತ್ರ ಮಾತಾಡ್ತಾ ಇರು. ಅಷ್ಟ ನಾನು ಬಂದ್ಬಿಡ್ತೀನಿ, ಬೇಗ ಹೋಗು. ಹಾ ಏಯ್ ಇಷ್ಟೊತ್ತು ನನ್ನ ಮಗಳವಳೆ ಅಂತ ಮುಚ್ಕೊಂಡು ಸುಮ್ಮನೆ ಇದ್ದೆ. ಏನೇ ನಿಂದ ಆಟ? ಆಸ್ತಿ ಕಳ್ಕೊಂಡಿದ್ದು ಆಯ್ತು, ನಾನು ಪಡ್ಕೊಂಡಿದ್ದು ಆಯ್ತು, ನೀನ್ ಬೀದಿಗೆ ಬಂದಿದ್ದು ಆಯ್ತು, ನನ್ನ ಮಹಾರಾಣಿ ಆಗಿದ್ದು ಆಯ್ತು. ಈ ಮಧ್ಯೆ ಬಂದ್ಬಿಟ್ಟು ಬೀದಿನಾಗೆಲ್ಲ ಬಾಯ್ ಬಿಡ್ಕೊಬೇಡ. ಇಡೀ ಹಳ್ಳಿನೇನಿಯ ಕೊಂಡ್ಕೊಳ್ಳೋ ತಾಕತ್ತು ನನಗೈತೆ. ಮುಚ್ಕೊಂಡಿಲ್ಲಿಂದ ಹೋಗ್ತಾ ಇರು. ನನ್ನ ಮಗಳಿರೋದಕ್ಕೆ ಸುಮ್ಮನೆ ಇದ್ದೆ. ನನ್ನ ಮಗಳಿಗೆ ನೀನಿಯ ಏನೋ ಹೇಳ್ತಾ ಇದೆಯಾ? ನನ್ನ ಮಗಳಿಗೆ ವಿಚಾರ ಏನು ಗೊತ್ತಿಲ್ಲ, ಗೊತ್ತಾಗೋಕ್ಕೂ ನಂಗೆ ಇಷ್ಟನೂ ಇಲ್ಲ. ಕಾಯಿ ಐತೆ ನಿನಗೆ, ಐತೆ ಕಾಯೆ. ಆ ದೇವರೇ ನಿನಗೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ, ಸರಿಯಾಗಿ ನೀ ಆಯ್ತದೆ. ನೋಡ್ತಾ ಇರು, ಆ ದೇವರೇ ನೀನು ನೋಡ್ಕೊಂತಾನೆ ಸರಿಯಾಗಿ. ನೀನು ಹಿಂಗೆ ಬೀದಿಗೆ ಬಂದು ನನಗಿನ್ನ ಕೆಳಗಡೆ ಬೀಳಲಿಲ್ಲ ಅಂತಂದ್ರೆ ನೋಡ್ತಾ ಇರು, ದೇವ್ರು ಎಲ್ಲೋ ಅಂತ ಕೇಳಿಸ್ಕೊಂತ ಇದ್ದಾನೆ, ಎಲ್ಲೋ ಒಂದ್ ಹತ್ರ ಕುಂತ್ಕೊಂಡು ನೋಡ್ತಾ ಇದ್ದಾನೆ. ಎಲ್ಲ ಸರಿ ಹೋಗ್ತತೆ. ಅದೇನು ಅಂತಾರಲ್ಲ, ಕುಣಿನಾರ್ದವ್ರು ನೆಲಡೊಂಕಂತೆ, ಸಿಗ್ದಿರ ದ್ರಾಕ್ಷಿ ಉಳಿದಂತೆ. ಹಂಗಾಯ್ತು ಬಾಳು. ಏಯ್ ಹೋಗೆ, ನನ್ನ ಆಸ್ತಿ ನನ್ನ ಹೆಸರುನಾಗೈತೆ. ಅದು ಯಾರು ಬಂದ್ಬಿಟ್ಟು ನನ್ನ ಆಸ್ತಿನ ಕಿತ್ಕೊಳಕಾಯ್ತದೆ? ಹೋಗೆ ಬೇಬಿ, ಹುಷಾರ್ ಬೇಬಿ. ಅತ್ತೆ ಶಿವು, ಅತ್ತೆ ಆಸ್ತಿ ಎಲ್ಲ ನಮ್ಮ ಆಸ್ತಿ ಎಲ್ಲ ಕಿತ್ಕೊಂಡರು ಇವರೇ ತಾನೇ? ಬಿಡಪ್ಪ, ಅದೆಲ್ಲ ಆಗೋಗ್ಬಿಟ್ಟೈತೆ. ಇವಾಗ ಅದ್ರ ಬಗ್ಗೆ ಕೇಳಿ ಮಾಡಿ ಇದು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಆಗೋದೆಲ್ಲ ಆಗೋಗ್ಬಿಟ್ಟೈತೆ, ಬಿಟ್ಬಿಡು. ಅದು ಹೆಂಗತ್ತೆ ಬಿಡ್ತೀರಾ? ಅದು ಹೆಂಗತ್ತೆ ಇವ್ರನ್ನೆಲ್ಲ ಕ್ಷಮಿಸಕ್ಕಾಯ್ತದೆ? ಹೊಟ್ಟೆ ಎಲ್ಲ ಉರಿತಾ ಇತ್ತು ಕಣತ್ತೆ ನನಗೆ. ನೋಡಿ ಶಿವು, ಇದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ಹೋಗಿ ಏನೋ ಓದೋದೋ ಮಾಡೋದೋ ಮಾಡ್ತಾ ನಡಿ. ಇದ್ರ ಬಗ್ಗೆ ಎಲ್ಲ ಯಾಕೆ? ಇವು ಜಾಸ್ತಿ ದಿನ ಆದ್ಮೇಲೆ ಇವಳು ನೋಡ್ಬಿಟ್ಟು ನನಗಂತೂ ಕಾಪ ಬಂದ್ಬಿಡ್ತು ಅಷ್ಟೇ ನೀಯ. ಅದಕ್ಕೆ ನೀಯಾ ಹೆಂಗೆಂಗೋ ಮಾತಾಡ್ಬಿಟ್ಟೆ. ನೀ ಸುಮ್ಕೆ ನೀ ನಡಿ ಇಲ್ಲಿಂದ, ನಡಿ. ಮತ್ತೆ ಅಮ್ಮನ ಹತ್ರ ಹೋಗೋದು, ಜಗಳ ಮಾಡೋದು, ಅದು ಇದು ಎಲ್ಲ ಏನು ಮಾಡಬೇಡ. ದೇವರೇ ನೋಡ್ಕೊಂತಾನೆ ಕಣೋ, ದೇವ್ರೈತೆ, ದೇವ್ರು ನೋಡ್ಕೊಂತಾನೆ. ನಡಿ ನೀ ಸುಮ್ಮನೆ ನೀಯ. ಈ ಬಂದವಳು ಹಿಂಗೆ ಜಗಳ ಆಯ್ತು ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮಂಗೂ ಯಾರಿಗೂ ನಿಮ್ಮ ಮಾವಂಗೂ ಹೇಳಕ್ ಹೋಗ್ಬೇಡ. ಸುಮ್ಮನೆ ಅದಕ್ಕೂ ಏನಾಯ್ತು ಎತ್ತಾಯ್ತು ಅಂತ ಸುಮ್ಮನೆ ಬಡ್ಕೋತಾರೆ, ಸರಿನಾ? ಏನೋ ಮನ್ಸಾಗಿರೋದೆಲ್ಲ ದ್ವೇಷ ಇತ್ತು, ಕೊಕ್ಬಿಟ್ಟೆ ಅಷ್ಟೇ ಏನಿಯ. ಅಷ್ಟು ಬಿಟ್ರೆ ನೀನು ಇಲ್ಲ. ನೀನು ನಡಿ. ಹೋಗಿ ಓದ್ಕೊಂಡು ಮಾಡ್ಕೊಂಡು ಏನೋ ಮಾಡ್ಕೊ ಹೋಗು. ಸಂಜೆ ಬಂದ್ಬಿಡು, ಬಿಸಿ ಬಜ್ಜಿ ಹಾಕೊಡ್ತೀನಿ, ತಿನ್ಕಳಿವಂತೆ. ಇವಾಗ ನಡಿ. ನೋಡ್ದಿಲ್ಲ, ನಮ್ಮ ಅತ್ತೆಗೆ ಆ ಪಾಟಿ ಕ್ವಾಪ ಐತೆ. ಆದ್ರೂ ನನಗೇನು ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಎಷ್ಟು ಸಹಿಸ್ಕೊಂತಾರೆ ನೋಡು. ಬಿಡ, ಬರೋದು ಬಂದವಳಲ್ಲ, ಅವಳಿಗೆ ಸರಿಯಾಗಿ ನೀನು ಮಾಡಬೇಕು. ಮಾಡೋಣ. ಡೈರೆಕ್ಟರ್ ನಮ್ಮ ಅಮ್ಮನ ಕೇಳಿದ್ರಲ್ಲ, ನಮ್ಮ ಅಮ್ಮನ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ. ಇನ್ನೇನಿದ್ರು ಮೂವಿ ತೆಗೆದಷ್ಟೇ ಬಾಕಿ. ನಮ್ಮಮ್ಮ ತುಂಬ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ನೀವು ಬರಲೇಬೇಕು, ನಮ್ಮಮ್ಮನ ನೋಡಲೇಬೇಕು. ನಮ್ಮಮ್ಮ ಬೇಗ ಹೋಗಿ ಕರ್ಕೊಂಡು ಬಾ ಡೈರೆಕ್ಟರ್ನ ಅಂತಂದ್ರು. ನಾನು ಅಲ್ಲೆಲ್ಲ ಹುಡ್ಕಾಡಿ ನೀವು ಇಲ್ಲಿದ್ದು ಕಿಲ್ಲಿಗೆ ಬಂದಿದ್ದೀನಿ. ಬೇಗ ಬನ್ನಿ, ಹೋಗೋಣ. ಹಾ ಪಾರು, ಬಂದೆ, ನಡಿ. ಹಾ ಬೇಗ ಬನ್ನಿ.